ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಗರ್ಗದಲ್ಲಿದ್ದೀನಿ. ಗಾಡಿಯೆಲ್ಲ ಲಾಸ್ಟ್ ಟ್ರಿಪ್ ತೋರಿಸ್ದಂಗೆ ನಿಮಗೆ ಗಾಡಿಯೆಲ್ಲ ರಿಪೇರಿ ಆಗಿದ್ದು ರೆಡಿ ಮಾಡಿಸ್ಕೊಂಡು ಸರ್ವಿಸ್ ಮಾಡಿಸಿದೆ, ಅಲ್ಲಿಗೆ ಎಂಡ್ ಮಾಡಿದ್ದೆ. ಬನ್ನಿ ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಅಲ್ಲಿಂದ ಬಿಟ್ಟು ಇವಾಗ ಗರ್ಗ ಬಂದು ನಿಲ್ಲಿಸಿ ಇಲ್ಲೆಲ್ಲ ಗ್ಲಾಸಸ್ ಎಲ್ಲ ಸ್ವಲ್ಪ ತೊಳ್ಕೊಂಡು ನೋಡಿ, ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಟೀ ಕೊಡ್ಕೊಂಡು ಹೊರಟಿದ್ದೀನಿ. ಇವಾಗ ಆ ಕಡೆ ಹೋಗ್ತಾ ಇದ್ದೀನಪ್ಪ ಅಂದರೆ ಇದು ಸೆಮಿರ್ವಾಡಿ ಅಂತೇಳಿ, ಮಾಲಿಂಗ್ಪುರದ ಹತ್ರ ಸೆಮಿರ್ವಾಡಿಗೆ ಸಕ್ಕರೆ ತುಂಬಕ್ಕೆ ಹೋಗ್ತಾಯಿದ್ದೀನಿ. ನೋಡಿ, ಇವೆಲ್ಲ ಸಕ್ಕರೆ ಗಾಡಿಗಳು ಲೋಡಾಗಿ ಬರ್ತಾಯಿದ್ದಾವೆ. ಸಕ್ಕರೆ ತುಂಬಕ್ಕೆ ಹೋಗ್ತಾಯಿದ್ದೀನಿ ಸೆಮಿರ್ವಾಡಿಗೆ. ಬನ್ನಿ, ಇಲ್ಲಿಂದ ನಮ್ಮ ಸೆಮಿರ್ವಾಡಿಯಿಂದ ಬೆಂಗಳೂರಿಗೆ ಇದಕ್ಕೆ ಜಿಗಣಿಗಂತ ಇದು ಸಕ್ಕರೆ ಲೋಡ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋಗೋಣ. ಮತ್ತು ಇಲ್ಲಿಂದ ರೂಟ್ ಹೆಂಗೆ ಹೋಗ್ತೀನಪ್ಪ ಅಂದರೆ, ಇಲ್ಲಿಂದ ಇದು ಗರ್ಗದಿಂದ ಬೈಲೊಂಗ್ಲಿಂದ ಗೋಕಾಕಿಂದ ಇದು ಗೊರ್ಲಾಪುರ ಕ್ರಾಸು, ಅಲ್ಲಿಂದ ಶಮಿರ್ವಾಡಿ, ಇನ್ನು ಮಾಲಿಂಗ್ಪುರ ಇನ್ನೊಂದು 10-15 ಕಿಲೋಮೀಟ್ರ್ ಹಿಂದಕ್ಕೆ ಆಗುತ್ತೆ ಫ್ಯಾಕ್ಟ್ರಿ. ಇದು ಮಾಲಿಂಗ್ಪುರ ಹೋಗಂಗಿಲ್ಲ, ಮಾಲಿಂಗ್ಪುರನ ಹಿಂದಕ್ಕೆ ಅಂತೆ ಫ್ಯಾಕ್ಟ್ರಿ ಇರೋದು. ಫ್ಯಾಕ್ಟ್ರಿ ಎಲ್ಲ ನೋಡಿದ್ದೀನಿ, ಏನು ಸಮಸ್ಯೆ ಏನಿಲ್ಲ, ಏನು ಹುಡ್ಕೋದು ಕೇಳೋದಲ್ಲ ಏನಿಲ್ಲ. ಒಂದು ಟೈಮಲ್ಲೆಲ್ಲ ಹೊಡೆದಿದ್ದೀವಿ ಆ ಕಡೆ ಎಲ್ಲ. ಹಂಗಾಗಿ ಆರಾಮಾಗಿ ಹೋಗಿ ಇನ್ನೇನು ನಾಳೆನೇ ಲೋಡು, ಇವತ್ತೇನು ಲೋಡ್ ಆಗೋಲ್ಲ. ಅದು ಇವತ್ತೇ ಲೋಡ್ ಆಗಬೇಕಾಯ್ತು ಲೆಕ್ಕದಲ್ಲಿ. ನಮ್ಮದು ಗಾಡಿ ಪ್ರಾಬ್ಲಮ್ ಆಗಿದ್ದರಿಂದ ಲೋಡು ಹೋಗೋಕ್ಕಾಗಲಿಲ್ಲ. ಆದರೂ ನಾಳೆಗೆ ಇಟ್ಟಿದ್ದಾರೆ, ಇನ್ನೇನು ಮಾಡೋಕ್ಕಾಗುತ್ತೆ. ಬನ್ನಿ ಆರಾಮಾಗಿ ಹೋಗೋಣ. ಸಮಸ್ಯೆ ಏನಪ್ಪ ಅಂದರೆ ಗೊತ್ತಿರಬೇಕು, ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಅದ್ರಲ್ಲಿ ನಾನು ಲಾಸ್ಟೇ ಕ್ಲೀನಾಗಿ ಸರಿಯಾಗಿ ಹೇಳಲಿಲ್ಲ. ನಮಗೆ ಖಾಲಿ ಮಾಡ್ಬೇಕಾದ್ರೆ JCB ಅವರು ಗಾಡಿಯೆಲ್ಲ ರಿಪೇರಿ ಮಾಡಿಬಿಟ್ಟು ಎಲ್ಲ ಕಿತ್ತಾಕ್ಬಿಟ್ಟು ಲಾಸ್ಟಿಗೆ ರೆಡಿ ಮಾಡಿಕೊಡ್ತೀನಿ ಅಂತೇಳಿ ಯಾಮಾರಿಸ್ದಾಗ ತಿರ್ಗಾ ನಾವು ಅಲ್ಲಿ ಫ್ಯಾಕ್ಟ್ರಿಯಿಂದೆಲ್ಲ ಆಚೆ ಬಂದು ಅಲ್ಲೆಲ್ಲ ಹೇಳಿದ್ರು ಅಂತೇಳಿ ಬಂದು ನಿಂತ್ಕೊಂಡು ಎಲ್ಲ ಬೆಳಗ್ಗೆ ಎದ್ದು ಫೋನ್ ಮಾಡ್ರೆ ಫೋನೇ 10 ಗಂಟೆವರೆಗೂ ಫೋನೇ ಎತ್ತೆ ಹೋಗ್ಬಿಟ್ರು. ಆಮೇಲೆ ಏನು ಮಾಡಿದೆ, ವಾಪಸ್ ತಿರ್ಗಿಸ್ಕೊಂಡೋಗಿ ಕಂಪ್ನಿ ಗೇಟ್ಗೆ ಅಡ್ಡ ಹೊಡೆದು ವಿಡಿಯೋ ಮಾಡಿದ್ದೆ. ಅದನ್ನು ಸೆಕ್ಯೂರಿಟಿ ಎಲ್ಲ ನೋಡಿದರು. ಪೊಲೀಸವ್ರು ಬಂದಮೇಲೆ ವಿಡಿಯೋ ಡಿಲೀಟ್ ಮಾಡಿಸ್ಬಿಟ್ರು ಅದನ್ನು ವಿಡಿಯೋನ. ಬಿಡಿ, ಅದೇನು ಮಾಡೋಕ್ಕಾಗಲ್ಲ, ಅದು ಅಪ್ಲೋಡ್ ಮಾಡಲಿಲ್ಲ. ಆಮೇಲೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ, ನಾನೇ ಕಟ್ಟಿದ್ದೆ ಪೊಲೀಸ್ನವ್ರಿಗೆ. ಹೊಯ್ಸಳದವ್ರು ಬಂದು ಅವ್ರು ಬಂದಾದಮೇಲೆ ಇವರು JCB ಓನರ್ಗಳೆಲ್ಲ ಬಂದರು. ಬಂದು ಸರಿ ಆಯಿತು ರೆಡಿ ಮಾಡಿಸ್ಕೊಡ್ತೀವಿ ಅಂತೇಳಿ ಗ್ಯಾರೇಜ್ ಹತ್ರ ಬಿಡ್ರಿ ಅಂತ ಹೇಳಿದ್ರು. ಆಮೇಲೆ ನಾವು ಸೆಟ್ಲ್ಮೆಂಟ್ ಕೇಳಿದ್ವಿ, ನೀವು ರೆಡಿ ಮಾಡಿಸ್ಕೊಡೋದು ಲೇಟ್ ಆಗುತ್ತಪ್ಪ, ನಿನ್ನೆನೇ ಹೇಳಿದರೆ ರೆಡಿ ಮಾಡಿಸ್ಕೊಂಡ್ಬಂದು ಎರಡು ಗಾಡಿ ನಿಲ್ಸ್ಕೊಳಕ್ಕಾಗಲ್ಲ ಅಂತ ನಾವು ಬಂದ್ಬಿಟ್ಟು 10,000 ರೂಪಾಯಿ ಕೇಳಿದ್ವಿ ನಾವು ಗಾಡಿ ರೆಡಿ ಮಾಡೋಕ್ಕೆ. ಅವರು 500,000 ಆಗುತ್ತೆ, ನಾವೇ ರೆಡಿ ಮಾಡಿಸ್ಕೊಳೋದು. ಆಯಿತು ಬಿಡಿ, ಹೋಲಿ, ಇನ್ನೂ ಒಂದು ದಿನ ವೇಸ್ಟ್ ಆದರೂ ಪರವಾಗಿಲ್ಲ, ರೆಡಿ ಮಾಡಿಸಿ ಅಂತೇಳಿ ಅಲ್ಲೇ ಬಿಟ್ಟು ಇಲ್ಲಿ ಇವಾಗ ಗರ್ಗ ಬಂದಾಗ ಎಲ್ಲ ರೆಡಿ ಮಾಡಿಸ್ಕೊಂಡು ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಗರ್ಗ ಬಂದಾಗ ಅದೇ ಓನರ್ ಫೋನ್ ಮಾಡಿದರು. ಎಷ್ಟು ಕೆಲಸ ಮಾಡಿದರು, ಏನು ಮಾಡಿದರು, ಅಲ್ಲೇ 8,000 ಕೇಳ್ತವ್ರೆ ಅಂತ ಫೋನ್ ಮಾಡಿದರು. ನಾನು ಅವ್ರಿಗೆ ಹೇಳಿದೆ, 8,000 ಅಂದರೆ ಇನ್ನೂ ನಮ್ಮದು ಬ್ಯಾಕ್ ಡೋರ್ ರೆಡಿ ಆಗಿಲ್ಲ, ನಾವೆಲ್ಲ ಸೇರಿ 10,000 ಹೇಳಿದ್ವಿ. ಲಾಸ್ಟಿಗೆ ಒಂದು 7-8 ಸಾವಿರ ಬಂದರೆ ಈಸ್ಕೊಂಡು ಹೋಗೋಣ ಅಂತ ಪ್ಲ್ಯಾನಲ್ಲಿತ್ತು. ಆದರೆ ಅವರು ಯಾಕೋ ನಾವು ಜಾಸ್ತಿ ಕೇಳ್ತೀವಿ ಅಂಥೇಳಿ ನಮ್ಮ ಮೇಲೆ ಅನುಮಾನ ಪಟ್ಟರು. ಲಾಸ್ಟಿಗೆ ಅವರೇ 7-8 ಸಾವಿರ ಅಲ್ಲೇ ಕೊಟ್ಬಿಟ್ರು. ಇನ್ನೂ ಬ್ಯಾಕ್ ಡೋರ್ ಎಲ್ಲ ರೆಡಿ ಆಗಿಲ್ಲ, ಅದೆಲ್ಲ ನಾವು ಸಪ್ರೇಟಾಗಿ ರೆಡಿ ಮಾಡಿಸ್ಬೇಕು. ಬನ್ನಿ, ಅದೆಲ್ಲ ಬೆಂಗಳೂರಿಗೆ ಹೋಗಿ ರೆಡಿ ಮಾಡಿಸ್ಕೊಳ್ಳೋಣ. ಇಷ್ಟೊಂದು ಸಮಸ್ಯೆ ಅಲ್ಲಾಯಿತು. ಅಲ್ಲಿಂದ ಈಗ ಅದೇ ಕಾರಣದಿಂದ ಇವತ್ತೊಂದು ದಿನ ವೇಸ್ಟ್ ಆಗೋಯ್ತು. ಖಾಲಿ ಮಾಡೋಕ್ಕೆ ನಮಗೆ ಕರೆಕ್ಟಾಗಿ ಲೋಡ್ ಮಾಡೋಕ್ಕೆಲ್ಲ ಇದು ಬರೀ ಖಾಲಿ ಮಾಡೋಕ್ಕೆ 3 ದಿನ ಆಗೋಗ್ಬಿಡ್ತು. ಈ ಥರ ಸಮಸ್ಯೆ ಲೋಡಾಗಿ ನಮಗೆ ಪ್ರಾಬ್ಲಮ್ ಆಗಿದೆ. ಬನ್ನಿ ಇವಾಗ ಆರಾಮಾಗಿ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಒಂದೊಂದು ಈ ಟ್ರಿಪ್ಪೇ ಯಾರೋ ಒಬ್ಬರು ಮಾಡಿದ ಕೆಲಸ, ಒಂದು ಸಣ್ಣದಾದ ಒಂದು ಮಿಸ್ಟೇಕಿಗೆ ಇವತ್ತೆಲ್ಲ ಅನುಭವಿಸ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ, ಅವೆಲ್ಲ ಆಗಬೇಕಾಗಿದ್ದು ಹಣೆ ಬರ್ದಂಗೆ ಆಗುತ್ತೆ. ಈಗ ಸದ್ಯಕ್ಕೆ ನಾವು ಸೆಮಿರ್ವಾಡಿ ಕಡೆ ಹೊರಡೋಣ. ಬನ್ನಿ ಮುಂದೆ ಹಾಗೆ ನೋಡ್ತಾ ಹೋಗೋಣ. ಹಾಯ್ ಸ್ನೇಹಿತರೆ, ಇವಾಗ ನೋಡಿ ಎಲ್ಲಂದರೆ ಬೈಲೊಂಗಲ್ ಹತ್ತತ್ರ ಇದ್ದೀನಿ. ಇದು ನೋಡಿ ಮಲಪ್ರಭಾ ನದಿ ಸೇತುವೆ ಎಷ್ಟು ದೊಡ್ಡದಿದೆ ಅಂತ. ಆಪೋಸಿಟ್ ಗಾಡಿ ಬರೋದು ಏನು ಕಾಣ್ತಿಲ್ಲ, ಗ್ಲಾಸ್ 2 ಸಲ ಒರೆಸಿದ್ದೀನಿ, ಏನು ಕಾಣ್ತಿಲ್ಲ. ನೋಡಿ ಇವಾಗ ಕಾಣ್ತೈತೆ, ನೋಡಿದ್ರ ಇಲ್ಲೆಲ್ಲ ನೋಡಿ ಲೈಟ್ ಬೆಳಕಿ ನೀರು ಕಾಣ್ತೈತಾ ನೋಡಿ. ಇದು ಬ್ರಿಡ್ಜು ನೋಡಿ, ಮಲಪ್ರಭಾ ನದಿ ನೀರಿದು.
ನೀರು ಮಾತ್ರ ಫುಲ್ಲಾಗೈತೆ, ಆದರೆ ಮಾತ್ರ ಕಾಣ್ತಿಲ್ಲ ನನಗೆ. ಹಗಲಲ್ಲಿ ಬಂದರೆ ಕ್ಲೀನಾಗಿ ಕಾಣೋದು, ನೀರು ಮಾತ್ರ ಫುಲ್ಲಾಗಿ ಐತೆ. ಇಲ್ಲ ಅಯ್ಯೋ ನೋಡಿ, ಇಲ್ಲಿವರೆಗೂ ಐತೆ ಅಷ್ಟೇ ನೀರು. ನೋಡಿದ್ರ ಇಲ್ಲಿಂದ ಮುಂದೆ ನೀರೇ ಇಲ್ಲ, ಇಲ್ಲಿಂದ ಮುಂದೆ ನೀರೇ ಇಲ್ಲ. ನೋಡಿ ಬ್ರಿಡ್ಜ್ ಇನ್ನೂ ಎಷ್ಟು ದೂರ ಐತೆ ನೋಡಿ, ಇಲ್ಲೆಲ್ಲ ನೀರೇ ಇಲ್ಲ. ನೀರಿಗೆ ಫುಲ್ಲು ಬರ ಲೆಕ್ಕದಲ್ಲಿ ಇಲ್ಲೆಲ್ಲ ಇರ್ಬೇಕು ನೀರು. ಇಲ್ಲಿವರೆಗೂ ಆಗ ಬ್ರಿಡ್ಜು ಆ ಕಡೆ ಮೇಲೆ ಇದು ಮಾಡಿದಾರೆ ಗೊತ್ತಾ, ಅದು ಪೈಪ್ ಲೈನ್ಗೆ ಅಂತ ಇದು ಮಾಡಿರೋದು ನೀರಿಗೆ ಅಂತೇಳಿ. ಅಲ್ಲಿವರೆಗೂ ನೀರು ಇರಬೇಕು ಲೆಕ್ಕದಲ್ಲಿ, ಅದು ನೀರೇ ಇಲ್ಲ. ಈ ವರ್ಷ ಮಳೆಗಾಲದಲ್ಲಿ ಸರಿಯಾಗಿ ಮಳೆ ಬಂದಿಲ್ಲ ಅಂದರೆ ಮುಂದಿನ ವರ್ಷ ಅಂತೂ ಎಷ್ಟು ಜನ ನೀರಿಲ್ದೆ ಜೀವ ಬಿಡ್ತಾರೆ ಇಲ್ಲ ಗೊತ್ತಿಲ್ಲ. ಈ ವರ್ಷನೇ ನೀರುಗಳು ಇಲ್ದೇ ದೊಡ್ಡ ದೊಡ್ಡ ಸಮಸ್ಯೆ ಆಗ್ತೈತೆ. ಈಗ ಆಲ್ರೆಡಿ ಎಲ್ಲ ಕಡೆ ನೀರಿಲ್ದೇ ದೊಡ್ಡ ಪ್ರಾಬ್ಲಮ್ಮು. ಈ ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಕಬ್ಬು ಬಂದಿಲ್ಲ, ಸಕ್ಕರೆ ಇಲ್ಲ. ಭತ್ತ ಅಂತೂ ಈ ಸಲ ಸೀಸನಿಗೆ ಭತ್ತನೇ ಇಲ್ಲ, ನೀರಿಲ್ದೇ. ಲೆಕ್ಕದಲ್ಲಿ ಇಷ್ಟೊತ್ತಿಗೆ ಭತ್ತ ಬೆಳೆ ಬಂದಿರಬೇಕು. ಮಾರ್ಚ್ ಎಂಡಲ್ಲಿ ಏಪ್ರಿಲ್ ಫಸ್ಟಲ್ಲಿ ನಾನು ಭತ್ತಕ್ಕೆ ಹೋಗ್ಬೇಕಾಯ್ತು ಪ್ರತಿ ಸಲ ಸೀಸನ್ಗೆ. ಈ ಸಲ ಸೀಸನೇ ಇಲ್ಲ, ಭತ್ತ ಸೀಸನ್. ಏನು ಮಾಡೋಕ್ಕಾಗಲ್ಲ, ಎಲ್ಲ ಮಳೆರಾಯಿನ ಪ್ರಭಾವ. ಬೇಕಾದಾಗ ಬರಲ್ಲ, ಬೇಡವಾದಾಗ ಬಂದು ಎಲ್ಲ ನಾಶ ಮಾಡಿ ಹೋಗ್ಬಿಡ್ತಾನೆ. ನೋಡಿ ಇವೆಲ್ಲ ಬೆಳೆಗಳು ಕಾಣ್ತಾ ಇಲ್ಲ. ಕೆಲವೊಬ್ರು ನೀರಾವರಿ ಇರೋರು, ಬೋರ್ ಇರೋರು ಏನೋ ಒಂದು ಮಾಡ್ಕೊತಾರೆ. ನೀರಾವರಿ ಇಲ್ದಿರೋರು, ಮಳೆನೇ ನಂಬ್ಕೊಂಡಿರೋರಂತೂ ಪಾಪ ಜೀವನ ಅಂತೂ ಹದಗೆಟ್ಟೋಗುತ್ತೆ. ಮಳೆಯನ್ನು ನಂಬ್ಕೊಂಡಿರೋರು ಜೀವನ ಅಂತೂ ಗತಿನೇ. ನಯಾ ನಗರಿ ಅಂತ ಇದೆ ಊರ ಹೆಸರು, ನಯಾ ನಗರಿ. ಬೈಲಹೊಂಗಲ್ ಹತ್ತತ್ರ ಇದ್ದೀವಿ. ಇದು ನೆಕ್ಸ್ಟ್ ಸಿಗೋದೆ ಬೈಲಹೊಂಗಲ್ಲು. ಬೈಲಹೊಂಗಲ್ಲಿಂದ ಯರಗಟ್ಟಿ, ಗೋಕಾಕು, ಗೋಕಾಕಿಂದ ಗೋದಾವರಿ ಶುಗರ್, ಸೆಮಿರ್ವಾಡಿ, ಮಾಲಿಂಗ್ಪುರ ಹತ್ತತ್ರ ಇರೋದು ಅದು. ಬನ್ನಿ, ನಮ್ಮ ಗ್ಲಾಸ್ ಆಪೋಸಿಟ್ ಲೈಟ್ಗಳು ಬಂದುಬಿಟ್ರೆ ಏನು ಕಾಣಲ್ಲ ಅಂತದೆ. 2 ಸಲ ತೊಳೆದ್ರೂ ಇದೇ ಸಮಸ್ಯೆ ನಮ್ಮ ಗ್ಲಾಸ್ದು. ಇಲ್ಲಿ ಬೈಲಹೊಂಗಲ ಸಿಟಿಗೆ ಬಂದಿದ್ದೀವಿ, ಆಮೇಲೆ ಮತ್ತೆ ನೋಡುವ. ಸ್ನೇಹಿತರೆ ನೋಡಿ ಗೋಕಾಕ್ ಬಂದಿದ್ದೀನಿ. ಗೋಕಾಕ್ 4 ಕಿಲೋಮೀಟ್ರ್ ಐತೆ. ಇದು ಯರಗಟ್ಟಿಯಿಂದ ಬರೋ ರೋಡು. ಮಾಮೂಲಿ ಗೋಕಾಕ್ ಇದು ಜಾರಕಿಹೊಳಿ ಹಾಗೂ ಪಾಟೀಲ್ ಬಂಧುಗಳ ಮದುವೆ ಸಮಾರಂಭಕ್ಕೆ. ಓಹೋಹೋ, ಭಾರಿ ಗ್ರ್ಯಾಂಡಾಗಿ ಮಾಡ್ತಾವ್ರೆ. ಬನ್ನಿ, ನಾವೀಗ ಸದ್ಯಕ್ಕೆ ಗೋಕಾಕ್ ಎಂಟ್ರಿ ಕೊಟ್ಟಿದ್ದೀವಿ. ಇನ್ನೂ 45 ಕಿಲೋಮೀಟ್ರ್ ಹೋಗ್ಬೇಕು ಫ್ಯಾಕ್ಟ್ರಿಗೆ. 1 ಅವರ್ ದಾರಿ ಇದೆ. ಡಿಸೈಡ್ ಏನಪ್ಪ ಅಂದರೆ ಇಲ್ಲೇ ಎಲ್ಲರೂ ಮಲಿಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತ ಪ್ಲ್ಯಾನು. ಯಾಕಂದರೆ 1 ಅವರ್ ದಾರಿ ಇದೆ. 6 ಗಂಟೆಗೆ ಎದ್ರು 7 ಗಂಟೆಗೆ ಹೋಗ್ಬೋದು, 7 ಗಂಟೆಗೆ ಎದ್ರು 8 ಗಂಟೆಗೆ ಹೋಗ್ಬಿಡ್ಬೋದು. ಅಲ್ಲಿ ಈಗ ಯಾವುದಪ್ಪ ಇಷ್ಟೊಂದು ಲೈಟ್ ಬೆಳಕಿ ಹಿಂಗೆ ಕಾಣ್ತೈತಿ. ಅಲ್ಲಿ ಹೋಗಿ ಯಾಕೆ ಹಿಂಗೆ ಕಾಣ್ತೈತಿ, ಅಲ್ಲಿ ಹೋಗಿ ಮಲಿಕೊಳ್ಳೋದು, ಇಲ್ಲೇ ಮಲಿಕೊಂಡು ಎದ್ದು ಹೋಗ್ಬೋದು. ಈಗ ಟೈಮ್ ಅಂತೂ ಅಲ್ಲೇ 10:15 ಆಗೋಗಿದೆ. ಎಲ್ಲಿ ಸೇಫ್ಟಿ ಆಯಿತು ಅಲ್ಲೇ ಹಾಕೊಂಡು ಮಲಿಕೊಂಡು ಬೆಳಗ್ಗೆ ಎದ್ದು ಹೋಗೋಣ ಅಂತ ಪ್ಲ್ಯಾನು. ಬನ್ನಿ, ಎಲ್ಲರೂ ಪೆಟ್ರೋಲ್ ಬಂಕ್ ಇದ್ದರೆ ಸೇಫ್ಟಿ ಇರೋ ಜಾಗದಲ್ಲಿ ಹಾಕೊಂಡು ಮಲಿಕೊಂಡು ಬೆಳಗ್ಗೆ ಎದ್ದು ಹೋಗೋಣ. ಸುಮ್ಮನೆ ಯಾಕೆ ರಾತ್ರಿ ಹೊತ್ತಿನಲ್ಲಿ ಅದೊಂದು ಸ್ವಲ್ಪ ಇದು ಕಾಡು ರೋಡ್ ಥರ ಯಾಕೆ ಬೇಕು, ಟೈಮ್ ಹೊತ್ತಲ್ಲಿ ಅಲ್ಲಿ ಹೋಗಿ ಬೇಜಾನ್ ಟೈಮ್ ಐತೆ. ಸಕ್ಕರೆ ಫ್ಯಾಕ್ಟ್ರಿ ಎಲ್ಲ ಓಪನ್ ಆಗೋದು, ಸೂಪರ್ವೈಸರ್ ಬರೋದಲ್ಲ 10 ಗಂಟೆ ಮೇಲೇ. 8 ಗಂಟೆ ಬಿಟ್ಟರು 9 ಗಂಟೆಗೆ ಹೋಗ್ಬೋದು. ಇರೋದು 45 ಕಿಲೋಮೀಟ್ರ್ ಫ್ಯಾಕ್ಟ್ರಿಗೆ. ಹಂಗಾಗಿ ಸುಮ್ಮನೆ ರಿಸ್ಕ್ ತಗೊಳ್ಳೋದು ಬೇಡ, ಆರಾಮಾಗಿ ಹೋಗೋಣ. ಗೋಕಾಕ್ ನೋಡಿ ಇನ್ನೂ 3 ಕಿಲೋಮೀಟ್ರ್ ಐತೆ, ಬೋರ್ಡ್ ಐತೆ. ಗೋಕಾಕ್ ಒಳ್ಳೆ ಫಾಲ್ಸ್ ಇದೆ ಗೋಕಾಕಲ್ಲಿ, ಗೋಕಾಕ್ ಫಾಲ್ಸ್ ಅಂತ. ಮಳೆಗಾಲದಲ್ಲಿ ಸಕ್ಕತ್ತಾಗಿರ್ತೈತೆ ಮಾತ್ರ ನೋಡೋಕ್ಕೆ ಗೋಕಾಕ್ ಫಾಲ್ಸ್. ನಾನು ಒಂದು ಸಲ 2 ಸಲ ಹೋಗಿದ್ದೆ ಅಲ್ಲಿ ನಮ್ಮ ಕ್ಯಾಂಟ್ರ್ಗಳಿದ್ದಾಗ. ಆದರೆ ಮಳೆಗಾಲದಲ್ಲಿ ಬರೋಕ್ಕಾಗಲಿಲ್ಲ.
ಇವಾಗ ಅದು ನಮ್ಮ ಗಾಡಿ ಆ ರೂಟಲ್ಲಂತೂ ಹೋಗಲ್ಲ, ಯಾಕಂದರೆ ಅದು ಒಳಗೈತೆ. ಗೋಕಾಕ್ ಸಿಟಿ ಒಳಗಿಂದ ಬೆಳಗಾಂ ಹೋಗೋ ರೋಡಲ್ಲಿ ಐತೆ ಅದು ಗೋಕಾಕ್ ಫಾಲ್ಸ್. ಬನ್ನಿ ಎಲ್ಲರೂ ಒಳ್ಳೆ ಸೇಫ್ಟಿ ಇರೋ ಜಾಗ ನೋಡಿ ಮಲಿಕೊಳ್ಳೋಣ, ಮತ್ತೆ ಬೆಳಗ್ಗೆ ಸಿಗೋಣ. ದಿ ನೆಕ್ಸ್ಟ್ ಡೇ. ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಗೋಕಾಕಲ್ಲಿ ರಾತ್ರಿ ಬಂದು ಮಲಿಕೊಂಡಿದ್ದೆ ಇಲ್ಲೇ ಗೋಕಾಕಲ್ಲಿ. ಇನ್ನು ಇಲ್ಲಿಂದ 45 ಕಿಲೋಮೀಟ್ರು ಸೆಮ್ರಿವಾಡಿ ಹೋಗ್ಬೇಕು. ಇವಾಗ ನೋಡಿ 11 ಗಂಟೆ, 11:30 ಆಗಿತ್ತು ಇಲ್ಲಿ ಬರ್ಬೇಕಾರೆ. ಇನ್ನೇನು ಈ ಕಡೆಯೂ 40 ಕಿಲೋಮೀಟ್ರ್ ಅಲ್ಲ ಅಂತ ಹೋಗಲಿಲ್ಲ, ರಾತ್ರಿ ಇಲ್ಲೇ ಮಲಿಕೊಂಡಿದ್ದೆ. ಬನ್ನಿ ಇವಾಗ ಹೊರಡೋಣ. ಎಲ್ಲಿದ್ದೀರಪ್ಪ ಅಂದರೆ ಗೋಕಾಕ್ ಬಿಟ್ಟು ಮುಂದೆ ಲಸೂರು ಕ್ರಾಸ್ ಅಂತೇಳಿದು ನೋಡಿ. ಆ ಕಡೆ ಸೀದಾ ಹೋದರೆ ಇದು ಘಟಪ್ರಭಾ, ಹುಕ್ಕೇರಿ, ಹಂಗೆ ಸೀದಾ ಸಂಕೇಶ್ವರ ಹೋಗ್ಬಿಡ್ತದೆ. ನಾವು ಇವಾಗ ರೈಟ್ಗೆ ಹೋಗ್ಬೇಕು ಇಲ್ಲಿ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಮುಂದೆ ಎಲ್ಲರೂ ಹೋಗಿ ಟೀ ಕುಡ್ಕೊಂಡು ಇನ್ನೇನು 40 ಕಿಲೋಮೀಟ್ರ್ ಐತೆ. ಹೋಗ್ಬೋದು. ಟೈಮ್ 7 ಗಂಟೆ, 8 ಗಂಟೆಗೆಲ್ಲ ಹೋಗ್ಬೋದು. ರೋಡೆಲ್ಲ ಚೆನ್ನಾಗೈತೆ, ಅದಕ್ಕೆ ಇಲ್ಲೇ ನಿಂತು ಮಲಿಕೊಂಡೆ ಸುಮ್ಮನೆ ಯಾಕೆ ಅಂತೇಳಿ. ಹಂಗೆ ಸಂಕೇಶ್ವರ ರೋಡ್ ಅದು ನೋಡಿ, ಇಲ್ಲಿ ಕಾಣೈತೆ. ಈ ರೋಡ್ ಎಲ್ಲೆಲ್ಲಿ ಹೋಗುತ್ತೆ ಅಂದರೆ ಪಂಡ್ರಾಪುರ, ಜತ್ತು, ಅಥಣಿ, ಆರೋಗ್ಯರೆ. ಈಗ ನಾವು ಆರೋಗ್ಯರೆ ಕ್ರಾಸ್ ಹೋಗಿ ಆರೋಗ್ಯರೆ ಕ್ರಾಸಿಂದ ಮುಂದಕ್ಕೆ ಹೋದರೆ ಶೆಮಿರ್ವಾಡಿ ಶುಗರ್ಸ್ ಅಲ್ಲೇ ಲೋಡ್ ಆಗೋದು ನಮ್ಮದು. ಪಂಡ್ರಾಪುರ, ಜತ್ತು ಬಂದ್ಬಿಟ್ಟು ಮಹಾರಾಷ್ಟ್ರ. ಅದು ಪಂಡ್ರಾಪುರ ಜತ್ ಬಂದು ಮಹಾರಾಷ್ಟ್ರ. ಅದು ಜಮಖಂಡಿ ಆಗಿ ಪಂಡ್ರಾಪುರ ಜತ್ತು ಹೋಗ್ಬಿಡ್ತವೆ. ಅವೆಲ್ಲ ಹೋಗಲ್ಲ. ನಾವು ಸದ್ಯಕ್ಕೆ ಹೋಗ್ತಾ ಇರೋದು ಶೆಮಿರ್ವಾಡಿ ಶುಗರ್ಸ್, ಅಂದರೆ ಗೋದಾವರಿ ಶುಗರ್ಸು, ಶೆಮಿರ್ವಾಡಿ ಊರು ನೋಡಿ. ಅಥಣಿ 70 ಕಿಲೋಮೀಟ್ರ್ ಐತೆ, ಆರೋಗ್ಯರೆ ಕ್ರಾಸ್ 43. ಇಲ್ಲೆಲ್ಲ ನೋಡಿ ಇವೆಲ್ಲ ಕಬ್ಬು ಜಾಸ್ತಿ. ಒಂದು ಟೈಮಲ್ಲಿ ನಮ್ಮ ಕ್ಯಾಂಟ್ರಿಗಳಿದ್ದಾಗ ಇಲ್ಲಿ ರೆಗ್ಯುಲರಾಗಿ ಬರ್ತಿದ್ವಿ ಇಲ್ಲೆಲ್ಲ. ಇಲ್ಲಿ ಮುಂದೆ ಆರೋಗ್ಯ ಕ್ರಾಸು, ಮಾಲಿಂಪುರ ರೋಡು ಸಿಕ್ಕಾಪಟ್ಟೆ ಬರ್ತಿದ್ವಿ. ಶೆಮಿರ್ವಾಡಿ ಇಲ್ಲೆಲ್ಲ ಸ್ವೀಟ್ ಕಾರ್ನ್ ಜೋಳ ತುಂಬೋರು. ಅವಾಗ ಸಿಕ್ಕಾಪಟ್ಟೆ ಬೆಳೆಯೋರು ಸ್ವೀಟ್ ಕಾರ್ನ್ ಜೋಳ. ಇಲ್ಲಿ ಬೆಳೀತಾ ನೋಡಿ, ಇಲ್ಲಿಂದ ಗೊತ್ತಾ ನೋಡಿ, ಇವೆಲ್ಲ ಸ್ವೀಟ್ ಕಾರ್ನ್ ಜೋಳ. ಇದು ಸಿಕ್ಕಾಪಟ್ಟೆ ಬೆಳೆಯೋರು. ಅವಾಗ ನಮ್ಮ ಕ್ಯಾಂಟ್ರಲ್ಲಿದ್ದಾಗ ಇಲ್ಲಿ ಹುಕ್ಕೇರಿಯವರು ಒಬ್ಬರು ಪರಿಚಯ ಇದ್ರು, ಪಾರ್ಟಿ ಮಹೇಶ್ ಅಂತೇಳಿ. ಅವ್ರ ಕಡೆಯಿಂದ ಡೈರೆಕ್ಟಾಗಿ ಲೋಡ್ ಹೊಡಿತಿದ್ವಿ ಹೊಸಕೋಟೆಗೆ. ರೆಗ್ಯುಲರಾಗಿ ಸರೌಂಡಿಂಗ್ ಬಂದರೆ ಕಲ್ಲಂಗಡಿ ಹಣ್ಣು, ಸ್ವೀಟ್ ಕಾರ್ನ್ ಜೋಳ ಇವೆರಡು ರೆಗ್ಯುಲರಾಗಿ ಹೊಡಿತಿದ್ವಿ ನಾವು ಅವಾಗ ನಮ್ಮ ಕ್ಯಾಂಟ್ರ್ಗಳಿದ್ದಾಗ. ಈ ಹಳ್ಳಿ, ಈ ಸರೌಂಡಿಂಗಲ್ಲಿ ಹಳ್ಳಿ ಗೊತ್ತು. ಎಲ್ಲ ಕಡೆ ಓಡಾಡಿ ತುಂಬ್ಕೊಂಡು 3 ಕಡೆ 4 ಕಡೆ ತುಂಬಿಸೋರು. ಹಳ್ಳಿ ಮೇಲೆ ಹೋಗಿ ತುಂಬಿಸ್ಕೊಂಡು ಹೋಗಿ ಟ್ರಿಪ್ ಮಾಡ್ತಿದ್ದೀವಿ. ಅವಾಗ ನಮ್ಮ ಕ್ಯಾಂಟ್ರ್ಗಳೆಲ್ಲ ಹೋಗಾದ್ಮೇಲೆ ಈ ಕಡೆಲ್ಲ ಬರೋದೇ ಬಿಟ್ಬಿಟ್ವಿ. ತುಂಬ 4-5 ವರ್ಷ ಆಗೋಯ್ತು ಈ ಕಡೆಲ್ಲ ಬಂದು. ನಮ್ಮ ಕ್ಯಾಂಟ್ರ್ ಇದ್ದಾಗಂದು ರೆಗ್ಯುಲರ್ ವಾರಕ್ಕೊಂದ್ಸಲ ಆದರೂ ಬರ್ತಿದ್ವಿ. ಈಗೆಲ್ಲ ಬರೋದು ಬಿಟ್ಬಿಟ್ವಿ. ನೋಡ್ರೆ ಇವೆಲ್ಲ ಸ್ವೀಟ್ ಕಾರ್ನ್ ಜೋಳ. ಇವು ಇಲ್ಲಿದೆ ನೋಡಿ ಇವೆಲ್ಲ ಸ್ವೀಟ್ ಕಾರ್ನ್ ಜೋಳ. ಬನ್ನಿ ಹೋಗೋಣ, ಫಸ್ಟು ಫ್ಯಾಕ್ಟ್ರಿ ತ ಹೋಗಿ ನೋಡೋಣ ಎಷ್ಟೊತ್ತಿಗಾಗುತ್ತೆ ಲೋಡು, ಏನು ಎತ್ತ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಈ ಲೆಫ್ಟ್ಗೆ ಹೋದರೆ ನಿಪ್ಪಾಣಿ ರೋಡು, ರೈಟ್ಗೆ ಹೋದರೆ ಮಾಲಿಂಗಪುರ ರೋಡು. ನಿಪ್ಪಾಣಿ ರೋಡು, ಮಾಲಿಂಗಪುರ ರೋಡು. ನಮ್ಮ ಟ್ಯಾಕ್ಟ್ರ್ ಸೌಂಡ್ ನೋಡಿ, ನೋಡಿದ್ರ ಈ ಕಡೆಲ್ಲ ಟ್ಯಾಕ್ಟ್ರ್ ಸೌಂಡ್ ನೋಡಬೇಕು ಹೆಂಗಿರ್ತವೆ ಅಂದರೆ. ಇಡೀ ಊರಿಗೆ ಕೇಳಿಸುತ್ತೆ. ಆರ್ಕೆಸ್ಟ್ರಾ ಹಾಕ್ದಂಗೆ ಹಾಕಿರ್ತಾರೆ. ಇಲ್ಲಿ ಬೋರ್ಡ್ ಕಾಣ್ತಿರ್ಬೇಕೇನೋ, ಕಾಣ್ತಿಲ್ಲ. ಬಾಗಲಕೋಟೆ 85, ಮುಧೋಳು 38. ಇಲ್ಲಿಂದ ಮುಧೋಳು ಬರೀ 38 ಕಿಲೋಮೀಟ್ರ್ ಇದೆ. ನಾವು ಇನ್ನೊಂದು 10-12 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ ಫ್ಯಾಕ್ಟ್ರಿಗೆ. ಹೊಲ ನೋಡಿ ಕಬ್ಬು, ಸರೌಂಡಿಂಗ್ ಪೂರ್ತಿ ಕಬ್ಬೆ. ಎಲ್ಲಿ ನೋಡ್ರು ಬರೀ ಕಬ್ಬೆ. ನೋಡಿ ಅಲ್ಲಿ ಕಬ್ಬು ಲೋಡ್ ಮಾಡ್ತಾರೆ. ಕಬ್ಬಿನ ಇದದು ನೋಡಿ, ಎಲ್ಲ ಕಬ್ಬು. ಕಡೆಲ್ಲ ನನ್ನ ಅನಿಸಿಕೆ ಒಂದು 60-70% ಕಬ್ಬೆ ಬೆಳೀತಾರೆ.
ಇನ್ನು 30% ಈರುಳ್ಳಿ, ಇದು ಸ್ವೀಟ್ ಕಾರ್ನು, ಕೋಸು ಎಲ್ಲ ಥರದ ತರಕಾರಿ ಬೆಳೀತಾರೆ ಇಲ್ಲಿ. ಭತ್ತ ಒಂದು ಬಿಟ್ಟು ಎಲ್ಲ ಥರದನ್ನು ಬೆಳೀತಾರೆ ಈ ಕಡೆ. ಇದು ಗೊರ್ಲಾಪುರ. ಈಗ ನಾವು ಅಲ್ಲಿ ಟರ್ನ್ ಮಾಡಿದ್ವಲ್ಲ ಅದು ಗೊರ್ಲಾಪುರ ಕ್ರಾಸು. ಇದು ಈ ಕಡೆ ಹೋದರೆ ಗೊರ್ಲಾಪುರ ಊರದು. ಈ ಕಡೆಲ್ಲ ಸುಮಾರು ನೋಡಿ, ಇಲ್ಲಿ ಗೋಧಿ ನೋಡಿದ್ರೆ, ಇದು ಗೋಧಿ ಎಲ್ಲ ಥರದ ಬೆಳೆನೂ ಬೆಳೀತಾರೆ ಈ ಕಡೆ ಎಲ್ಲ. ಅಂದರೆ ನೀರಾವರಿ ಹಂಗೈತಿ ಇಲ್ಲಿ. ಈ ಕಡೆ ನಮ್ಮ ಮಲಪ್ರಭಾ ನದಿದು ನೀರಾವರಿ ಹಂಗೈತೆ. ಮಲಪ್ರಭಾನ ಘಟಪ್ರಭಾನ ಎರಡು ಮಿಸ್ಟೇಕ್ ಆಗೈತಪ್ಪ. ಮಲಪ್ರಭಾ ಮತ್ತು ಘಟಪ್ರಭಾ ಎರಡೂ ಮಿಸ್ಟೇಕ್ ಆಗುತ್ತೆ. ಅದು ಹೆಂಗೆ ಯಾವ್ದು ಮಲಪ್ರಭಾ ಯಾವ್ದು ಘಟಪ್ರಭಾನು ಗೊತ್ತಾಗಲ್ಲ ನಮ್ಗೆ. ಒಂದೊಂದ್ಸಲಿ ಅದೇ ಮಿಸ್ಟೇಕ್ ಆಗೋದು. ಬನ್ನಿ, ಯಾರಾದ್ರೂ ಗೊತ್ತಿದ್ರೆ ಕರೆಕ್ಟಾಗಿ ಕಮೆಂಟ್ಸ್ ಹಾಕಿ, ಮಲಪ್ರಭಾನ ಘಟಪ್ರಭಾನ ಅಂತ ಈ ಕಡೆ ಇರೋದು. ಊರು ಮಾತ್ರ ಘಟಪ್ರಭಾ ಅಂತ ಊರೈತೆ. ಅದಕ್ಕೆ ಇದು ಬಂದು ಮೂಡಲಗಿ ಇದು. ಊರು ಘಟಪ್ರಭಾ ಇರೋದ್ರಿಂದ ಘಟಪ್ರಭಾ ನದಿನೇ ಇರಬೇಕು ಅಂದ್ಕೊಂಡಿದ್ದೀನಿ ನಾನು ಆಲ್ಮೋಸ್ಟ್ ಆಲು. ಅದ್ರ ಬಗ್ಗೆ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ಸ್ ಹಾಕಿ ನೋಡೋಣ. ಈ ಬಂಕಲ್ಲಿ ಒಂದ್ಸಲಿ ನಮ್ಮ ಕ್ಯಾಂಟ್ರಿದ್ದಾಗ ಬಂದು 2 ದಿನ ಮಲಗಿದ್ದೆ. ಸ್ವೀಟ್ ಕಾರ್ನ್ ಇಲ್ಲ, ಇದಿಲ್ಲ ಅಂದ್ಬಿಟ್ಟು 2 ದಿನ ಮಲಗಿದ್ದೆ. ಸ್ವೀಟ್ ಕಾರ್ನ್ ಇತ್ತು, ಅವ್ನು ಪಾರ್ಟಿ ಹೊಸಕೋಟೆ ಪಾರ್ಟಿ ಆರ್ಡ್ರ್ ಹಾಕಿಲ್ಲ ಅಂದ್ಬಿಟ್ಟು ಮಲಗಿಸಿದ್ರು. ಈ ಸರೌಂಡಿಂಗಲ್ಲಿ ಬಂದು ಮಲಿಕೊಂಡು 2 ದಿನ ಆದಮೇಲೆ ಆರ್ಡ್ರ್ ಆಗ್ದ ಅಂತೇಳಿ ಲೋಡ್ ಮಾಡ್ಕೊಂಡು ಹೋಗಿದ್ದೆ. ಅವಾಗ ಎಲ್ಲ ಬೇಜಾನು. ಆಮೇಲೆ ಸ್ಪ್ರಿಂಕ್ಲರ್ ಪೈಪ್ ತುಂಬ್ಕೊಂಬತ್ತಿದ್ದೆ ನಾವು ಟಿಪ್ಟೂರಿಂದ ಇಲ್ಲಿಗೆಲ್ಲ. ಅವಾಗ ಸಬ್ಸಿಡಿ ಪೈಪ್ ಬರುತ್ತಲ್ಲ ಗೌರ್ಮೆಂಟಿಂದ, ಸ್ಪ್ರಿಂಕ್ಲರ್ದು ಹನಿ ನೀರಾವರಿ ಪೈಪು. ಅವಾಗೆಲ್ಲ ಈ ಕಡೆಲ್ಲ ತುಂಬ್ಕೊಂಬಂದು ಸಿಕ್ಕಾಬಡೆ ಖಾಲಿ ಮಾಡಿದ್ದೀನಿ. ಹಳೆಯ ನೆನಪುಗಳು ಬೇಜಾನಿದೆ ಈ ರೋಡಲ್ಲಿ. ಅಷ್ಟು ಲೋಡ್ ಹೊಡೆದಿದ್ದೀವಿ ಈ ಕಡೆ. ಮತ್ತು ಈ ರೋಡ್ ಮಾಡ್ತಿದ್ದಾಗ ಈ ರೋಡ್ಗೆ ಇದು ಕಾಂಟ್ರಾಕ್ಟ್ ಕೆಲಸದವ್ರು ಇದು ಮಾಡ್ತಿದ್ದಾರೆ. ಅದಕ್ಕೆ ನಮ್ಮ ಕುಲನಹಳ್ಳಿಯಿಂದ ಪೋಸ್ಟ್ ರೇಕಿಂದ ಪೌಡ್ರು ಬರುತ್ತೆ. ಪೌಡ್ರು, ಕೆಮಿಕಲ್ ಆಯಿಲ್ ಬ್ಯಾರಲ್ ಗಟ್ಟಲೆ ತುಂಬ್ಕೊಬತ್ತಿದ್ದೆ ಆವಾಗ. ಅಲ್ಲಿ ಅವ್ರದ್ದು ಆಫೀಸ್ ಇತ್ತು ಅವ್ರದ್ದು. ನೋಡಿ, ಇದೆಲ್ಲ ಗೋಧಿ ಎಷ್ಟು ಹಚ್ಚ ಹಸಿರಾಗಿ ಕಾಣ್ತೈತೆ ನೋಡಿ. ಗೋಧಿ, ಕಬ್ಬು, ಎಲ್ಲ ಥರದ ಬೆಳೆ ಬೆಳೀತಿರ್ತಾರಪ್ಪ ಇಲ್ಲೆಲ್ಲ. ನೋಡಿ, ಇದು ಕಬ್ಬು. ಇದ್ಯಾಕೆ ಇಷ್ಟ ಆಗಲ್ಲ, ರೋಡ್ ಬೇರೆ ಸಪ್ರೇಟಾಗಿ ಮಾಡವ್ರೆ. ಆರೋಗ್ಯರೆ ಅಂತ ಇಲ್ಲಿ ಲೆಫ್ಟ್ಗೆ ಹೋದರೆ ಆರೋಗ್ಯರೆ ಹೋಗುತ್ತೆ. ಆರೋಗ್ಯರೆ ಒಂದ್ಸಲಿ ಹೋಗಿದ್ದೆ ಪೈಪ್ ತುಂಬ್ಕೊಂಡು, ಸ್ಪ್ರಿಂಕ್ಲರ್ ಪೈಪು. ನೋಡಿ, ಈ ರೋಡ್ ಹೋಗುತ್ತಲ್ಲ, ಈ ಲೆಫ್ಟ್ಗೆ ಹೋದರೆ ನೋಡಿ, ಲೆಫ್ಟ್ಗೆ ಹೋದರೆ ಆರೋಗ್ಯರೆ ಅಂತ ನೋಡಿ, ಅದು ಆರೋಗ್ಯರೆ ಹೋಗುತ್ತೆ. ನಾವು ಸೀದಾ ಹೋಗ್ಬೇಕು. ಇದು ಸೀದಾ ಬಂದು ಮಾಲಿಂಗಪುರ ರೋಡ್. ಇದು ಮಾಲಿಂಗಪುರ, ಮುಧೋಳ್, ಹಂಗೆ ಜಮಖಂಡಿ ಎಲ್ಲ ಇದರಲ್ಲೇ ಹೋಗುತ್ತೆ. ಜಮಖಂಡಿ, ಆಮೇಲೆ ಬನಟ್ಟಿ, ಜಮಖಂಡಿ, ರಬ್ಕವಿ, ಬಿಜಾಪುರ ಎಲ್ಲ ಇದರಲ್ಲೇ ಹೋಗುತ್ತೆ. ಅಥಣಿ ಎಲ್ಲ ನಮ್ಮ ಅಥಣಿ ಸಬ್ಸ್ಕ್ರೈಬರ್ ಒಬ್ರು ಇದ್ದರು. ಅವಾಗವಾಗ ಮೆಸೇಜ್ ಆಗ್ತಿದ್ರು, ಈ ನಡುವೆ ಆಗ್ತಿಲ್ಲ. ಮಾಲಿಂಗಪುರ 16, ಮುಧೋಳ್ 35. ಇಲ್ಲಿ ಕಬ್ಬಿಂದ ಹಾಲಿನ ಮನೆ ಇರಂಗೈತೆ. ಏನು ಇದು ಬೆಲ್ಲದ ವಾಸನೆ. ಅಯ್ಯೋ, ಇಲ್ಲೊಂದು ಚಾನಲ್ ಇತ್ತು, ಚಾನಲಾಗಿ ನೀರು ಬಿಟ್ಟಿದ್ದಾರೆ ನೋಡಿ. ನಮ್ಮ ಕಡೆ ಎಲ್ಲ ಎಲ್ಲೂ ನೀರೇ ಇಲ್ಲ ಚಾನಲಾಗೆ. ಇಲ್ಲಿ ನೋಡ್ರೆ ನೀರು ಬಿಟ್ಟಿದ್ದಾರೆ ಚಾನಲಾಗಿ. ಅದು ನೋಡೋಷ್ಟೊತ್ತಿಗಾಗಲೇ ಪಾಸ್ ಆಗ್ಬಿಡ್ತದೆ. ಈ ಕಡೆಲ್ಲ ನೋಡೋಕ್ಕೆ ಪರವಾಗಿಲ್ಲ. ರೈತರು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ ಈ ಕಡೆ ಜನಗಳು. ನೋಡಿ, ಗೋಧಿ ಬಂದಿದೆ. ಇದು ಸ್ವೀಟ್ ಕಾರ್ನ್ ಜೋಳ. ಏನು ಕಾಣ್ತಿಲ್ಲ ಓರಿ, ಬಿಸಿಲು ಇರೋದ್ರಿಂದ ಏನು ಕಾಣ್ತಿಲ್ಲ. ಇಲ್ಲಿ ರೈತರು ಮಾತ್ರ ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಆ ಕಷ್ಟಕ್ಕೆ ತಕ್ಕನಂಗೆ ಫಲ ಇರ್ತೈತೆ. ಮಾತ್ರ ಜನ ನೋಡೋಕ್ಕೆ ಒಂಥರ ತೀರಾ ಕಡು ಬಡವ್ರ ಥರ ಕಾಣ್ತಾರೆ, ಆದರೆ ಕೋಟಿಗಟ್ಟಲೆ ದುಡ್ಡಿರ್ತವೆ. ಆದರೆ ಅವರು ಜೀವನ ಶೈಲಿ ಆಗಿನ ಕಾಲದಿಂದ ಏನು ಬಂತೋ ಅದರಲ್ಲೇ ಇರ್ತಾರೆ ಅವರು. ಇವಾಗೆಲ್ಲ ಕೆಲವು ಜನ ಏನು ಮಾಡ್ತಾರೆ, ಅದೇನೋ ಗಾದೆ ಐತಲ್ಲ, ಅದೇನಂತಾರಪ್ಪ ಅದೇನೋ
ಹೊಟ್ಟೆಗೆ ಇಟ್ಟಿಲ್ಲ ಅಂದರೆ ಜುಟ್ಟಿಗೆ ಮಲ್ಲಿಗೆ ಹೂವು ಕೇಳ್ದಂಗೆ, ದುಡ್ಡಿಲ್ಲ ಅಂದರೂ ಶೋಕಿ ಜಾಸ್ತಿ. ಆ ಥರ ಜನಗಳು ಇವಾಗ. ಅದೇನು ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿತಾನೆ ಅಂತ ಗಾದೆ ಐತಲ್ಲ, ಅದೇ ಇವಾಗ ನೆನಪು ಬಂತು ನೋಡಿ. ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿತಾನೆ ಅಂತಲ್ಲ, ಆ ಥರ ಗಾದೆ. ಸ್ವಲ್ಪ ದುಡ್ಡು ಬಂದರೆ ಸಾಕು, ಏನು ಶೋಕಿಯಲ್ಲಿ ಮೆರೀತಾರೆ. ಆದರೆ ಈ ಕಡೆ ಜನ ಎಷ್ಟೇ ಲಕ್ಷ ಬರಲಿ, ಎಷ್ಟೇ ಕೋಟಿ ಬರಲಿ, ಆದರೂ ಅವ್ರ ಜೀವನ ಶೈಲಿ ಮಾತ್ರ ಏನು ಚೇಂಜ್ ಮಾಡ್ಕೊಳ್ಳಲ್ಲ. ಅವ್ರ ಜೀವನ ಶೈಲಿ ಮಾತ್ರ ಏನು ಚೇಂಜ್ ಮಾಡ್ಕೊಳ್ಳಲ್ಲ. ಅವ್ರು ಏನಿದ್ರು ಅದೇ ಇರೋದು. ನೋಡಿ ಇಲ್ಲಿ, ನೋಡಿ ಇಲ್ಲಿ ಎಷ್ಟು ನೋಡಿದ್ರ, ನೋಡಿ ಸ್ಪ್ರಿಂಕ್ಲರ್ ಇದೆ, ಹನಿ ನೀರಾವರಿ ಪೈಪ್ ಬಿಟ್ಟಿರೋದು. ನಾನು ಈ ಕಡೆ ಹೊಡಿತಾ ಇದ್ದೆಲ್ಲ ಸಿಕ್ಕಾಪಟ್ಟೆ ನೋಡಿ, ಹೊಲ ಹನಿ ನೀರಾವರಿ ಪೈಪ್ ಹೊಡಿವಲ್ಲ. ಗೋಧಿ ಸುಮಾರು ಟ್ರಿಪ್ ಅವಾಗ ಹೊಡಿತಿದ್ದೆ ನಮ್ಮ ಕ್ಯಾಂಟ್ರ್ ಇದ್ದಾಗ. ಏನು ಮಾಡ್ತೀರಾ, ನಮ್ಮ ಟೈಮ್ ಚೆನ್ನಾಗಿಲ್ಲ, ಬ್ಯಾಡ್ ಟೈಮ್ ಎಲ್ಲ ಬ್ಯಾಡಾಗಿ ಹೋಗ್ಬಿಡ್ತು. ಏನು ಮಾಡೋಕ್ಕಾಗಲ್ಲ. ಬನ್ನಿ, ಇನ್ನೇನು ಫ್ಯಾಕ್ಟ್ರಿ ಹತ್ರ ಇದ್ದೀವಿ. ಫ್ಯಾಕ್ಟ್ರಿ ಹತ್ರ ಹೋಗ್ಬಿಡೋಣ. ಹೋಗಿ ಸ್ವಲ್ಪ ನಾಷ್ಟಕ್ಕಿಷ್ಟ ವ್ಯವಸ್ಥೆ ಮಾಡ್ಕೊಂಡು ನೋಡೋಣ. ನನ್ನ ಅನಿಸಿಕೆ, ನನ್ನ ಅನುಭವದ ಪ್ರಕಾರ ಈ ಸರೌಂಡಿಂಗಲ್ಲಿ, ಈ ಚಿಕ್ಕೋಡಿ ಈ ಸರೌಂಡಿಂಗಲ್ಲಿ ಮಾತ್ರ ರೈತರು ವರ್ಷ ಇಡೀ ಕಷ್ಟಪಟ್ಟು ಬೆಳೆ ಬೆಳೀತಾರೆ. ಅದು ತಕ್ಕನಂಗೆ ಬೆಲೆನೂ ತಗೋತಾರೆ. ವರ್ಷ ಇಡೀ ಕಷ್ಟಪಟ್ಟು ಬೆಲೆ ಕಷ್ಟಪಟ್ಟು ದುಡಿತಾರೆ. ನೀರಾವರಿ ಹಂಗೈತೆ, ನೀರು ಹಂಗೈತೆ, ಅಷ್ಟೇ ಕಷ್ಟಪಡ್ತಾರೆ. ಬನ್ನಿ, ಸದ್ಯಕ್ಕೆ ನಾವು ನಮ್ಮ ಫ್ಯಾಕ್ಟ್ರಿ ತ ಹೋಗೋಣ. ಫೈನಲ್ ಆಗಿ 8:45 ಆಗಿದೆ ಇವಾಗ ಟೈಮು. 8:45 ಫ್ಯಾಕ್ಟ್ರಿ ರೀಚ್ ಆದ್ವಿ ನೋಡಿ. ಇಲ್ಲೇ ಲೆಫ್ಟು ಸೀದಾ ಹೋದರೆ ಮಾಲಿಂಗ್ಪುರ 15 ಕಿಲೋಮೀಟ್ರ್ ಐತೆ ಅಷ್ಟೇ. ನೋಡಿ ಇಲ್ಲಿ ಕಾಣ್ತಿರ್ಬೋದು ಗೋದಾವರಿ ಶುಗರ್ಸ್ ಅಂತೇಳಿ. ಇಲ್ಲಿಂದ ಮತ್ತೆ 2-3 ಕಿಲೋಮೀಟ್ರ್ ಹೋಗ್ಬೇಕು ಫ್ಯಾಕ್ಟ್ರಿಗೆ. ಇದು ಮೇಯ್ನ್ ರೋಡಿಂದ ಲೆಫ್ಟ್. ಇದು ಬಂದು ಫ್ಯಾಕ್ಟ್ರಿ ರೋಡ್. ಇದು ಸಪ್ರೇಟ್ ರೋಡು, ಇದು ಊರಿಗೆ ಯಾವ ಇಲ್ಲ, ಡೈರೆಕ್ಟ್ ಫ್ಯಾಕ್ಟ್ರಿನೇ ಹೋಗುತ್ತೆ. ಸಕ್ಕರೆ ಫ್ಯಾಕ್ಟ್ರಿಗೇನೆ ರೋಡ್ ಇದು. ಬನ್ನಿ ಡೈರೆಕ್ಟ್ ನಾವು ಸಕ್ಕರೆ ಫ್ಯಾಕ್ಟ್ರಿಗೆ ಹೋಗೋಣ. ಹೋಗಿ ಇನ್ನೇನು ಟೈಮ್ ಆಗೇ ಹೋಯ್ತು. 9 ಗಂಟೆಗೇನೋ ಬರ್ತಾರೆ ಆಫೀಸ್ನವರು. 9 ಗಂಟೆಗೆಲ್ಲ ಹೋಗಿ, ಈಗ ನಾನು ಅಲ್ಲಿ ಹೋಗೋಷ್ಟೊತ್ತಿಗೆ ಸರಿ ಹೋಗುತ್ತೆ. ಅಲ್ಲಿ ಹೋಗಿ ತಿರ್ಗಾ ಅಲ್ಲಿಂದ ಒಳಗಡೆ ಹೋಗಿ ಗೇಟಲ್ಲಿ ಎಂಟ್ರಿ ಮಾಡಿಸಿ ಹೋಗಿ ಡಿ ಒ ಬಂದಿರುತ್ತೆ. ಡಿ ಒ ಕೇಳೋದು. ಡಿ ಒ ಬಂದಿದ್ದರೆ ಡಿ ಒ ಇಸ್ಕೊಂಡು ಲೋಡ್ ಮಾಡಿಸೋಣ. ಇಲ್ಲಾಂದರೆ ನಾಷ್ಟಕ್ಕೆ ಮಾಡಿ ರೆಡಿ ಆಗೋಣ. ಡಿ ಒ ಬಂದಾಗ ಲೋಡ್ ಮಾಡಿಸ್ಕೊಳ್ಳೋದಾಗುತ್ತೆ. ಒಟ್ಟಿನಲ್ಲಿ ಡಿ ಒ ಬಂದಿರ್ತೈತೆ. ಏನು ಕಾರಣಪ್ಪ ಅಂತ ಹೇಳಿದ್ರೆ, ನಿನ್ನೆ ನನ್ನ ಗಾಡಿ ಲೋಡ್ ಹೋಗ್ಬೇಕಾಗಿರೋದು. ಯಾಕಂದರೆ ನಿನ್ನೆನೇ ಡಿ ಒ ಕೊಟ್ಟಿರ್ತಾರೆ. ಅದೇ ಡಿ ಒ ಹಂಗೆ ಇರುತ್ತೆ ಪೆಂಡಿಂಗು. ಇವತ್ತು ಅದೇನು ಡಿ ಒಗೇನು ಕಾಯೋ ಅವಶ್ಯಕತೆ ಇರಲ್ಲ ಅಂದ್ಕೊಂಡಿದ್ದೀನಿ. ಬನ್ನಿ ಏನೇನಾಗುತ್ತೆ ಅಲ್ಲಿ ಹೋಗಿ ನೋಡೋಣ. ಯಾಕಂದರೆ ಕೆಲವೊಂದು ಸಲ ಏನು ಮಾಡಿರ್ತಾರೆ, ಗಾಡಿ ಬಂದಮೇಲೆ ಡಿ ಒ ಹಾಕೋಣ ಅಂತಿರ್ತಾರೆ ಕೆಲವೊಬ್ಬರು ಆಲ್ರೆಡಿ ಡಿ ಒ ಹಾಕಿಟ್ಟಿರ್ತಾರೆ. ನಮ್ಮ ಗಾಡಿ ಬರುತ್ತೆ ಅಂತ ಒಂದು ಗ್ಯಾರಂಟಿಯಲ್ಲಿ ಡಿ ಒ ಹಾಕಿಟ್ಟಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಹೆಂಗೈತೆ ಅನ್ನೋದು ಅಲ್ಲಿಗೆ ಹೋದಾಗಲೇ ನಮ್ಮ ಟೈಮ್ ಗೊತ್ತಾಗೋದು. ಬನ್ನಿ ನೋಡೋಣ. ಮುಂದೆ ನೋಡಿ ಕಬ್ಬು ಗಾಡಿ ಹೋಗ್ತಿದ್ದೀವಿ. ಎಲ್ಲ ಕಬ್ಬು ಅದು ಸಕ್ಕರೆ ಫ್ಯಾಕ್ಟ್ರಿಗೆ ಬರೋ ಗಾಡಿಗಳಿಗೆ ಅಂತ ರೋಡ್ ಮಾಡಿರೋದು ಸಪ್ರೇಟಾಗಿ. ಫ್ಯಾಕ್ಟ್ರಿ ರೋಡೇ ಇದು. ನನ್ನ ಅನಿಸಿಕೆ, ನಾನು ಆವಾಗ ಸುಮಾರು ಸಲ ಅವಾಗ ಒಂದು 10-12 ವರ್ಷದಿಂದನೇ ನೋಡ್ಬೇಕಾದ್ರೆ ಗೊತ್ತಾಯಿತು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಕ್ಟ್ರಿ ಅಂತ ಹೇಳಿದ್ದು. ಅವಾಗಿಂದನೇ ಗೊತ್ತಿದ್ದು ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಕ್ಟ್ರಿ ಇದು. ನಮ್ಮ ಬೆಳಗಾಮಲ್ಲಿ ಇಂಥ ಸುಮಾರು ಫ್ಯಾಕ್ಟ್ರಿಗಳಿದ್ದಾವೆ. ಸತೀಶ್ ಶುಗರ್ ಅನ್ನೋದಂತೂ ಭಾರಿ ಫ್ಯಾಕ್ಟ್ರಿಗಳು. ಅಲ್ಲಲ್ಲೇ ಒಂದೊಂದು ಸುಮಾರು ಒಂದು 10 ಫ್ಯಾಕ್ಟ್ರಿನ ಇದ್ದಾವೆ ಆ ಥರ. ಆಮೇಲೆ ಬೆಳಗಾಂ ಶುಗರ್ಸು, ಜಮಖಂಡಿ ಶುಗರ್ಸು, ಮುಧೋಳು, ನಿರಾಣಿ ಶುಗರ್ಸ್ ಮುಧೋಳಗೆ, ಮತ್ತು ICPL. ನಮ್ಮ ಬೆಳಗಾಂ ಡಿಸ್ಟಿಕಲ್ಲಿ ಅಂತ ಹೇಳ್ಬೇಕಂದ್ರೆ ಸಕ್ಕರೆ ಫ್ಯಾಕ್ಟ್ರಿಗಳು ಲೆಕ್ಕ ಇಲ್ಲದಷ್ಟು ಸಕ್ಕರೆ ಫ್ಯಾಕ್ಟ್ರಿಗಳಿದ್ದಾವೆ ನೋಡಿ. ಕಬ್ಬು ಎಷ್ಟವೆ. ಅದಕ್ಕೆ ಮಹಾರಾಷ್ಟ್ರದವರು ಬೆಳಗಾಂ ನಮಗೆ ಕೊಟ್ಬಿಡಿ ಅಂಥೇಳಿ. ಒಳ್ಳೆ ಇದೈತೆ ಇಲ್ಲಿ ನಮ್ಮ ಬೆಳಗಾಂ ಡಿಸ್ಟಿಕಲ್ಲಿ. ಏನಪ್ಪ ಅಂದರೆ ಒಳ್ಳೆ ಬೆಳೆ, ಒಳ್ಳೆ ದುಡಿಮೆ ಐತೆ, ನೀರಾವರಿ ಎಲ್ಲ ಕಡೆಯಿಂದನೂ ಒಳ್ಳೆ ಪ್ರಾಫಿಟ್ ಇರೋದ್ರಿಂದ ಇವರು ಮಹಾರಾಷ್ಟ್ರದವರು ನಮಗೆ ಬೆಳಗಾಂ ನಮಗೆ ಕೊಟ್ಟುಬಿಡಿ ಅಂತ ಹೋರಾಡ್ತಿರೋದು. ಆಮೇಲೆ ಸೋಲಾಪುರ ಬೇಕಾದ್ರೆ ನೀವು ತಗೊಳ್ಳಿ ಅಂತ. ಬಿಜಾಪುರದ ಡಿಸ್ಟಿಕ್ ಪಕ್ಕದಲ್ಲಿ ಸೋಲಾಪುರ ಸಿಗುತ್ತಲ್ಲ, ಅದನ್ನು ಬೇಕಾದ್ರೆ ನೀವು ತಗೊಳ್ಳಿ ಅಂತಾರೆ. ನಮಗೇನಕ್ಕೆ, ನಮಗೆ ಬೆಳಗಾಮೇ ಬೇಕು ಅಂತ ನಮ್ಮವ್ರು ಹೋರಾಡ್ತವ್ರೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ ಕಬ್ಬಿನ ಗಾಡಿಗಳು ಎಷ್ಟವೆ ಇಲ್ಲಿ. ಫ್ಯಾಕ್ಟ್ರಿ ಇನ್ನೂ ಸುಮಾರು ದೂರ ಐತೆ. ಇನ್ನೂ 1-1.5 ಕಿಲೋಮೀಟ್ರ್ ಐತೆ. ಇಲ್ಲೇ ಪಾರ್ಕಿಂಗ್ ಮಾಡೋರು ಕಬ್ಬಿನ ಗಾಡಿಗೆ. ಅಲ್ಲಿ ಹೋಗಿ ಎಲ್ಲ ಜಾಮ್ ಮಾಡಬಾರ್ದಲ್ಲ ಅಂತ. ನಿಮ್ಗೆ ರೈಟ್ ಸೈಡಲ್ಲಿ ಕಾಣ್ತಿರ್ಬೋದು. ತಡ್ರಿ ತೆಗೆದು ತೋರಿಸ್ತೀನಿ ನೋಡ್ರಿ. ಎಷ್ಟು ಕಬ್ಬಿನ ಗಾಡಿ ಪಾರ್ಕಿಂಗ್ ಮಾಡೋರಂದರೆ ಲೆಕ್ಕ ಇಲ್ಲದಷ್ಟು ಗಾಡಿ ಪಾರ್ಕಿಂಗ್ ಮಾಡೋರೆ. ಇನ್ನು ನೈಟಲ್ಲೆಲ್ಲ ಖಾಲಿ ಮಾಡ್ಕೊಂಡು ಬರೋದು ಹೋಗೋದು ಮಾಡ್ತಾ ಇರ್ತವೆ ಕಬ್ಬಿನ ಗಾಡಿಗಳು.
ಬಂದಂಗೆ ಖಾಲಿಯಾಗಿ ಹೋಗ್ತಾ ಇರ್ತವೆ. ಸೀರಿಯಲ್ ಪ್ರಕಾರ ಖಾಲಿ ಮಾಡೋದು, ಹೋಯ್ತಾ ಇರೋದು. ನೋಡಿ ಇಲ್ಲಿ ತೋರಿಸ್ತೀನಿ ನೋಡ್ರಿ. ನೋಡಿದ್ರೆ ಅಲ್ಲಿ ಎಷ್ಟು ನೋಡಿ, ಎಲ್ಲ ಟ್ಯಾಕ್ಟರ್ಗಳೇ, ಎಲ್ಲ ಡಬಲ್ ಟ್ಯಾಕ್ಟರ್ಗಳು, ಟ್ರೈಲರ್ಗಳಿರೋ ಟ್ಯಾಕ್ಟರ್ಗಳು ಎಲ್ಲನೂ ಇಲ್ಲಲ್ಲ, ಸಿಕ್ಕಾಪಟ್ಟೆ ಟ್ಯಾಕ್ಟರ್ಗಳು ನಿಂತಾವೆ ನೋಡಿ ಅಲ್ಲಿ. ಬನ್ನಿ ನಾವು ಹೋಗೋಣ. ಹೋಗಿ ನಿಲ್ಲಿಸ್ಬಿಟ್ಟು ಎಲ್ಲ ಜಾಗ ನೋಡಿ ನಿಲ್ಲಿಸ್ಬಿಟ್ಟು ಇಲ್ಲ ಅಲ್ಲಿ ಇಲ್ಲಿ ಪಾರ್ಕಿಂಗ್ ನೋಡಿಲ್ಲ ಗಾಡಿಗಳು ನಿಂತವೆ. ಇದು ಸಕ್ಕರೆ ಬಂದಿರ್ಬೇಕು ಅನ್ಸುತ್ತೆ, ರಶ್ ನಿಂತಿರೋದು. ರೈಟ್ ಸೈಡ್ ನಿಂತಿರೋದು ನೋಡಿ, ಒಂದು ಗಾಡಿ ನಿಂತಿದೆ, ಸಕ್ಕರೆಗೆ ಬಂದಿರಬೇಕು ಅನಿಸುತ್ತೆ. ಜಾಗ ಇಲ್ಲೇ ಎಲ್ಲರೂ ಹಾಕೋಬೇಕಾ, ಮುಂದೆ ಗೇಟ್ ಹತ್ರ ಐತಾ ಏನೋ ಗೊತ್ತಿಲ್ಲ. ಅದರ ಫ್ಯಾಕ್ಟ್ರಿ ನೋಡಿದ್ದೀನಿ ಅಷ್ಟೇ, ಒಳಗಡೆ ಬಂದಿದ್ದಿಲ್ಲ ಯಾವತ್ತೂ. ಇವತ್ತೇ ಬರ್ತಾ ಇರೋದು ಒಳಗಡೆ. ಹೋಗ್ತಾ ಬರ್ತಾ ರೋಡಲ್ಲಿ ಕಾಣ್ತಲ್ಲ ಫ್ಯಾಕ್ಟ್ರಿ, ಹಂಗೆ ನೋಡಿರ್ತೀನಿ ಅಷ್ಟೇ. ಎಲ್ಲ ನೀರು ಬಿಡ್ತಾರೆ ನೋಡಿ, ಧೂಳು ಆರ್ಬಾರ್ದಂತ. ಬನ್ನಿ ಇಲ್ಲೆಲ್ಲರೂ ನಿಲ್ಲಿಸ್ಬಿಟ್ಟು ಜಾಗ ನೋಡ್ಕೊಂಡು. ಈ ಕಬ್ಬಿನ ಗಾಡಿಯವ್ರಂತೂ ಹೋಯ್ತಾನೆ ಇಲ್ಲ, ನಿಧಾನಕ್ಕೆ ಹೋಯ್ತಾರೆ. DJ ಹಾಕ್ಕೊಂಡು ನಿಧಾನಕ್ಕೆ ಹೋಗೋದು ಅವ್ರದ್ದು. ಸದ್ಯಕ್ಕೆ ನಾವು ಇಲ್ಲೇ ಎಲ್ಲಾರ ಪಾರ್ಕಿಂಗ್ ಮಾಡೋಣ, ಇಲ್ಲಾಂದ್ರೆ ಗೇಟ್ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬೇಕು, ಗೇಟ್ ಹತ್ರ ಹೋಗೋಣ ಅನ್ನೋದು ಗೊತ್ತಾಗ್ತಿಲ್ಲ. ಇವರೆಲ್ಲ ಜಾಮ್ ಮಾಡ್ಕೊಂಡು ಇತ್ತಾಗಿಲ್ದೆ ನಿಲ್ಲಿಸ್ತಾರೆ ನೋಡಿ. ಇಲ್ಲೊಂದು ಗಾಡಿ ಖಾಲಿ ಮಾಡ್ಕೊಬಂದು ನಿಂತೈತೆ ಟ್ರ್ಯಾಕ್ಟ್ರು. ಆದರೂ ಮಾತ್ರ ಇಲ್ಲಿ ಟ್ರ್ಯಾಕ್ಟ್ರ್ ಓಡಿಸ್ತಾರಲ್ಲ ಡ್ರೈವರು, ಅವ್ರಿಗೆಲ್ಲ ಡಬಲ್ ಗುಂಡಿಗೆ ಬಿಡಿ. ಕೆಲವೊಂದು ನೋಡಬೇಕು, ಫ್ರಂಟ್ ವೀಲ್ ಮೇಲೆ ಎದ್ದು ನಿಂತ್ಕೊಂಡಿರ್ತೈತೆ, ಹಂಗೆ ಓಡಿಸ್ಕೊಂಬರ್ತಾ ಇರ್ತಾರೆ. ಹಂಗೆ ಓಡಿಸ್ಕೊಂಡು ಸಿಂಗಲ್ ಇದರಲ್ಲೇ ಬರ್ತಾರೆ. ಫ್ರಂಟ್ ವೀಲ್ ಮೇಲೇ ಇರ್ತೈತೆ, ನೆಲಕ್ಕೆ ತಾಗಿರಲ್ಲ, ಹಂಗೆ ಓಡಿಸ್ಕೊಂಬರ್ತಾ ಇರ್ತಾರೆ ಕೆಲವೊಬ್ಬರು. ಆಮೇಲೆ ಇನ್ನೂ ಕೆಲವೊಬ್ರು ನೋಡಬೇಕು, ಟೇಪ್ ರಿಕಾರ್ಡು ಸೀರಿಯಸ್ ಸೆಟ್ ಮೈಕ್ ಹಾಕೊಂಡಿರ್ತಾರೆ. ಕಿವಿ ಅದೇನು ಇರುತ್ತೋ ಇಲ್ಲ ಹೋಗುತ್ತೋ ಗೊತ್ತಿಲ್ಲ. ಇಡೀ ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ದೂರದಲ್ಲಿ ಬರ್ತಿದ್ರೆ ಸೌಂಡ್ ಕೇಳಿಸುತ್ತೆ ನಮಗೆ, ಅಷ್ಟು ಸೌಂಡ್ ಇಟ್ಕೊಂಡಿರ್ತಾರೆ ನೋಡಿ. ಇಲ್ಲಿ ಲೆಫ್ಟ್ ಇರೋದೆ ಫ್ಯಾಕ್ಟ್ರಿ ಗೇಟ್ ರೋಡು. ಬನ್ನಿ ಫಸ್ಟು ಇಲ್ಲೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಹೋಗಿ ಎಂಟ್ರಿ ಮಾಡ್ಕೊಂಬರೋಣ, ಮತ್ತೆ ಸಿಗೋಣ. ಡಿವೋ ಎಲ್ಲ ಕೊಟ್ಟರು ನೋಡಿ, ಡಿವೋ ಬಂದಿದೆ. ಡಿವೋ ಇಸ್ಕೊಂಬರೋಕ್ಕೆ ಕರೆಕ್ಟಾಗಿ 1.5 ಕಿಲೋಮೀಟ್ರ್ ನಡಿಬೇಕು. ಗಾಡಿ ಇನ್ನೂ ಅಷ್ಟು ದೂರದಲ್ಲಿತ್ತು. ಫ್ಯಾಕ್ಟ್ರಿ ನೋಡ್ರೆ ಅಲ್ಲೈತೆ. 1.5 ಕಿಲೋಮೀಟ್ರ್ ಕರೆಕ್ಟಾಗಿ 1.5 3 ನಡಿಬೇಕು ಒಂದು ಡಿವೋ ಇಸ್ಕೊಂಬರೋಕ್ಕೆ. ಏನು ಮಾಡೋಕ್ಕಲ್ಲ, ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಕ್ಟ್ರಿ ಅಲ್ವ ಇದು, ಹಂಗಾಗಿ 1.5 3 ಕಿಲೋಮೀಟ್ರ್ ನಡ್ಕೊಂಡೋಗಿ ಶಿಸ್ತಾಗ್ಬಿಡೈತೆ. ಬರ್ರಿ ಫಸ್ಟು ಡಿವೋ ಬಂದಿದೆ, ಎಲ್ಲ ಗೇಟ್ ಎಂಟ್ರಿ ಎಲ್ಲ ಆಗಿದೆ. ಸೀದಾ ತಗೊಂಡು ಈಗ ಒಳಗೆ ಹೋಗೋದು ಗಾಡಿನ. ಇನ್ನೂ ಗಾಡಿ ಅಷ್ಟು ದೂರದಲ್ಲಿ ನಿಂತೈತೆ. ಸೀದಾ ಒಳಗೆ ತೊಗೊಂಡೋದ್ರೆ ಫಸ್ಟ್ ಗಾಡಿ ನಂದೇನೆ. ಬೇಗ ಲೋಡ್ ಆಗ್ಬಿಡ್ತೈತೆ ಫಸ್ಟ್ ಗಾಡಿ. ನನ್ನ ಅನಿಸಿಕೆ ಒಂದು 12 ಗಂಟೆಗೆಲ್ಲ ಆಚೆ ಬಂದ್ಬಿಡ್ಬೋದು ಅಂದ್ಕೊಂಡಿದ್ದೀನಿ. ಇನ್ನೂ ಗೊತ್ತಿಲ್ಲ, ಇನ್ನು ಅಲ್ಲಿ ಎಲ್ಲೆಲ್ಲೋ ಹೋಗ್ಬೇಕು, 4ನೇ ನಂಬರ್ ಗೋಡನ್ಗೆ ಹೋಗ್ಬೇಕು ಅಂತ ಹೇಳ್ತವ್ರೆ. ಫಸ್ಟ್ ಟೈಮ್ ಬಂದರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇಲ್ಲಲ್ಲ, ಯಾಕಂದ್ರೆ ದೊಡ್ಡ ಫ್ಯಾಕ್ಟ್ರಿಗಳಿಗೆ ಅಲ್ಲಿ ಎಂಟ್ರಿ ಮಾಡಿಸು, ಇಲ್ಲಿ ಎಂಟ್ರಿ ಮಾಡಿಸು. ಇದನ್ನು ಎಂಟ್ರಿ ಮಾಡೋಕ್ಕೆ 3 ಕಡೆ ಎಂಟ್ರಿ ಮಾಡಿಸಿದ್ದೀನಿ. ಒಂದು ಕಡೆ ಡಿವೋ ತಗೊಂಡು ಅಲ್ಲಿಂದ ಇನ್ನೊಂದು ಕಡೆ ಎಂಟ್ರಿ ಮಾಡಿ, ಅಲ್ಲಿಂದ ಗೇಟಿಗೆ ಬಂದು ಗೇಟ್ ಹತ್ರ ಎಂಟ್ರಿ, ಅಲ್ಲಿಂದ ಇನ್ನೊಂದು ಕಡೆ ಎಂಟ್ರಿ ಮಾಡಿ, ಆಮೇಲೆ ಗೇಟಿಗೆ ಎಂಟ್ರಿ ಮಾಡಿ ಆಮೇಲೆ ಬಂದಿರೋದು ಇಲ್ಲಿ. ನಮ್ಮ ಗಾಡಿ ಪಕ್ಕದಲ್ಲಿ ಇನ್ನೊಂದು ಯಾವುದೋ ಗಾಡಿ ಬಂದೈತೆ, ಅದು ನಮ್ಮೂರು ಗಾಡಿನೇ, ನೆಲಮಂಗಲ ಗಾಡಿನೇ. ಸಾಕಾಗ್ಬಿಡೈತೆ 1.5 ಕಿಲೋಮೀಟ್ರ್ ನಡ್ಕೊಬಂದು. ಬನ್ನಿ ಫಸ್ಟ್ ಗಾಡಿ ಇಲ್ಲಿಂದ ತಗೊಂಡು ಹೋಗೋಣ. ನೋಡಿ ಸ್ನೇಹಿತರೆ, ಗಾಡಿ ಲೋಡ್ ಆಗ್ತಾ ಇದೆ. ಚೀಲ ನೋಡಿ ಎಲ್ಲಿಂದ ಬರ್ತಾಯಿದೆ, ಅದು ಎಲ್ಲಿಂದ ಬರ್ತಾಯಿದೆ ಅಂತ ನನಗಂತೂ ಗೊತ್ತಿಲ್ಲ. 4 ನಂಬರ್ ಗೋಡನ್ ಅಂತೆ ಇದು. ಟೋಟಲು 16 ಗೋಡನ್ ಐತಂತಪ್ಪ ಇಲ್ಲಿ ನೋಡಿ. ಮೇಲ್ಗಡೆ ಬೆಲ್ಟಿಂದ ಬರ್ತೈತೆ, ಅವು ಎಲ್ಲಿ ಹಾಕ್ತಾವ್ರೋ ಗೊತ್ತಿಲ್ಲ. ಅಲ್ಲಿ ಪಾಟು ಬರ್ತೈತೆ, ಬಿದ್ದು ಹೋಗಿ ಅಲ್ಲಿ ಗಾಡೀಲಿ ಬರ್ತೈತೆ, ಅಲ್ಲಿ ತೆಗೆದು ಜೋಡಿಸ್ತಾರೆ. ಇಷ್ಟೇ ಕೆಲಸ ಆಮೇಲೆ ಎಲ್ಲ. ಮತ್ತು ಬಿಹಾರದವ್ರು ಕೆಲಸದವ್ರು ಸೇರ್ಕೊಂಡವ್ರು ಎಲ್ಲ ಬಿಹಾರದವ್ರೆ ಲೋಡ್ ಮಾಡ್ತಿರೋದು ನೋಡಿ. ಹೆಂಗೆ ಬರ್ತೈತೆ ಚೀಲಗಳು. ಅಯ್ಯೋ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಕ್ಟ್ರಿ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾಕ್ಟ್ರಿ. ಇದೇ ಥರ ದೊಡ್ಡ ಫ್ಯಾಕ್ಟ್ರಿ ಬೇರೆ ಯಾವುದೋ ಐತೇನೋ, ನನಗಂತೂ ಗೊತ್ತಿಲ್ಲ. ನೋಡೋಣ ಬನ್ನಿ, ಫಸ್ಟ್ ಲೋಡ್ ಮಾಡ್ಸೋಣ. ಜಾಸ್ತಿ ಮೊಬೈಲ್ ಇಟ್ಕೊಂಡು ಇರೋಕ್ಕಾಗಲ್ಲ ಇಲ್ಲಿ.
ಸ್ನೇಹಿತರೆ, ಗಾಡಿ ಲೋಡೆಲ್ಲ ಆಗಿ ಫ್ಯಾಕ್ಟ್ರಿಯಿಂದ ಹೊರಗೆ ಬರ್ತಾ ಇದ್ದೀನಿ. ನೋಡಿ, ಇದು ಫ್ಯಾಕ್ಟ್ರಿ ಒಳಗೆ ಇರೋ ರೋಡು ಎಷ್ಟು ಚೆನ್ನಾಗಿ ಮಾಡಿಕ್ಕಿದ್ದಾರೆ ಅಂತ ನೋಡಿ. ಒಳ್ಳೆ ಪಾರ್ಕಲ್ಲಿ ಓಡಿಸ್ದಂಗೆ ಆಗುತ್ತೆ. ರೈಟ್ ಸೈಡ್ ಲೆಫ್ಟ್ ಸೈಡ್ ಗಿಡಗಳು ನೋಡಿ ಹೆಂಗೆ ಬೆಳೆಸವ್ರೆ. ಪರವಾಗಿಲ್ಲ, ಫ್ಯಾಕ್ಟ್ರಿ ಭಾರಿ ಇದೆ, ಕ್ಲೀನಾಗಿ ಮಡಿಕೊಂಡು ಮೇಂಟೈನ್ ಮಾಡವ್ರೆ. ಬನ್ನಿ, ಲೋಡೆಲ್ಲ ಆಯಿತು. ಟೈಮ್ ಬಂದ್ಬಿಟ್ಟು ಲೋಡೆಲ್ಲ 12 ಗಂಟೆಗೇನು ಆಯಿತು. ಸ್ವಲ್ಪ ಊಟ ಟೈಮು ಅವು ಇವು ಅಂದ್ಕೊಂಡು ಬಿಲ್ ಕೊಡೋಷ್ಟೊತ್ತಿಗೆ ಇಷ್ಟೊತ್ತು ಮಾಡಿದ್ರು. ಇವಾಗ ಟೈಮ್ ಬಂದ್ಬಿಟ್ಟು ಎಷ್ಟಾಯ್ತಪ್ಪ, 3 ಗಂಟೆ 2:45 ಇವಾಗ. ಆರಾಮಾಗಿ ಹೋಗೋಣ. ಇನ್ನೆಲ್ಲ ನಿಲ್ಲಿಸಿ ಫಸ್ಟ್ ಏನೋ ಸ್ವಲ್ಪ ತಿನ್ಕೊಂಡು ಕೊಂಡ್ಕೊಂಡು ಗೇಟಲ್ಲಿ ಹೇಳೋ ಯಾರು ಇಲ್ಲ. ಆರಾಮಾಗಿ ನಮ್ಮ ಪಾಟ್ನ ಹೋಗ್ತಿರ್ಬೋದು. ಇಲ್ಲಿ ಚಾನಲಾಗಿ ಬೇರೆ ನೀರು ಹರಿತೈತೆ, ಸ್ನಾನ ಮಾಡ್ಕೊಬೋದಿತ್ತಲ್ಲಪ್ಪ. ನೋಡಿ ಕಬ್ಬಿನ ಗಾಡಿಗಳು, ಏನು ಹೊಸಿ ಗಾಡಿ ಇಲ್ಲ, ಕಬ್ಬಿನ ಗಾಡಿ. ಇಲ್ಲೊಂದು KH02 ಬಂದು ನಿಂತೈತೆ ನೋಡಿ, ರೈಟ್ ಸೈಡ್ ಒಂದು ಗಾಡಿ 10 ವೀಲು. ರಾಮಲಿಂಗೇಶ್ವರ. ಬರೀ ಫಸ್ಟ್ ಎಲ್ಲರ ನಿಲ್ಸ್ಬಿಟ್ಟು ಹೊಟ್ಟೆಗೆ ಏನಾರು ಸ್ವಲ್ಪ ಹಾಕೋಬೇಕು. ಮಧ್ಯಾಹ್ನ ಊಟ ಮಾಡಿಲ್ಲ, ಇನ್ನೂ 2:45 ಊಟ ಆಗಿಲ್ಲ. ಇಲ್ಲೇನು ಫ್ಯಾಕ್ಟ್ರಿಗಳು ಬೇಜಾನಾಗವೆ. ಸ್ವಲ್ಪ ಏನಾರು ತಿನ್ಕೊಂಡು ಆಮೇಲೆ ಹೊರಡೋಣ. ಬಿಸಿಲು ಸಿಕ್ಕಾಪಟ್ಟೆ ಐತೆ, ನೋಡೋಣ ಹಿಂಗೆ ಏನು ಎತ್ತ ಅಂತ. ಹೊರಡೋದ ನಿಲ್ಸ್ಕೊಳ್ಳೋದ ಅನ್ನೋದೆಲ್ಲ ಆಮೇಲೆ. ಸದ್ಯಕ್ಕೆ ಹೊಟ್ಟೆಗೆ ಏನಾರು ಹಾಕೋಬೇಕು. ಬೇರೆ ಪೂಜೆ ಇರಂಗೈತೆ. ಎಲ್ಲರೂ ಇಲ್ಲಿ ಭಾರಿ ಜೋರಾಗಿ ಇದು ಮಾಡ್ತಾವ್ರೆ. ಅದೇನೋ ಕಲರ್, ಅರ್ಶಿನ ಕಲರ್ ಮೈ ತುಂಬ ಹಚ್ಕೊಂಡ್ಬಿಟ್ಟವ್ರೆ ಎಲ್ಲರೂ. ಏನೋ ಈ ಕಡೆಲ್ಲ ಸ್ವಲ್ಪ ಪೂಜೆ ಅಂದರೆ ಸ್ವಲ್ಪ ಭಾರಿ ಇದಾಗ್ಲೂ ಮಾಡ್ತಾರೆ. ದೇವ್ರ ಪೂಜೆ ಪುನಸ್ಕಾರ ಅಂದರೆ ಭಾರಿ ಗ್ರ್ಯಾಂಡಲ್ಲಿ ಮಾಡ್ತಾರಪ್ಪ. ಎಲ್ಲೂ ಜಾಗನೇ ಇಲ್ಲ. ನೆರಳಿಗೆ ಹಾಕೋಣ. ಅಲ್ಲೈತೆ ನೆರಳಿಗೆ ಹಾಕ್ಬಿಟ್ಟು ಸ್ವಲ್ಪ ದೂರ ಆಗಿಬಿಟ್ಟು ಏನೂ ಆಗಲ್ಲ, ಪರವಾಗಿಲ್ಲ. ದೂರ ಆದ್ರೂ ನಿಲ್ಸ್ಬಿಟ್ಟು ಆರಾಮಾಗಿ ಹೋಗಿ ಹೊಟ್ಟೆಗೆ ಏನಾರು ಹಾಕೊಂಬರೋಣ. ಐತೆ ನೋಡಿ ಒಳ್ಳೆ ನೆರಳು. ಮೇಲೆ ಮರ ಐತೆ, ಮರ ಐತೆ, ಮರ ಐತೆ, ಮರ ಐತೆ. ಸಾಕು. ಧೂಳು ಧೂಳು ಧೂಳು. ಫಸ್ಟ್ ಹೋಗಿ ಏನಾರ ತಿನ್ಕೊಂಡು ಬರೋಣ.